ಮುಂದಿನ ಅಂಗ ಛಂದಸ್ಸು. ಛಂದಃ ಪಾದೌತು ವೇದಸ್ಯ. ವೇದಪುರುಷನ ಪಾದಸ್ಥಾನದಲ್ಲಿರುವುದು ಛಂದಸ್ಸೆಂಬ ವೇದಾಂಗ. ಯದಕ್ಷರ ಪರಿಮಾಣಂ ತಚ್ಛಂದಃ ಮಾತ್ರಾಕ್ಷರ ಸಂಖ್ಯಾ ನಿಯತಾ ವಾಕ್ಛಂದಃ ಎಂಬುದಾಗಿ ಛಂದಸ್ಸಿನ ಲಕ್ಷಣಗಳನ್ನು ಹೇಳಲಾಗಿದೆ. ವೈದಿಕ ಮಂತ್ರಗಳ ಛಂದೋನಿರ್ಣಯವನ್ನು ಮಾಡುವ ಶಾಸ್ತ್ರ ಛಂದಶಾಸ್ತ್ರ. ವೇದಾಂಗ ಛಂದೋಗ್ರಂಥವಾಗಿ ಶ್ರೀ ಪಿಂಗಳಾಚಾರ್ಯ ವಿರಚಿತ ಛಂದಶಾಸ್ತ್ರಂ ಕೃತಿಯನ್ನು ಸ್ವೀಕರಿಸಲಾಗಿದೆ. ಲೌಕಿಕ ಸಂಸ್ಕೃತ ಭಾಷೆಯಲ್ಲಿ ಪದ್ಯರಚನ ನಿಯಮವನ್ನು ಛಂದಶಾಸ್ತ್ರವು ತಿಳಿಸುತ್ತದೆ. ವೇದದ ಛಂದಸ್ಸು ಇದಕ್ಕಿಂತ ಭಿನ್ನವಾದದ್ದು. ವೇದವು ಅಪೌರುಷೇಯವಾದುದರಿಂದ ವೈದಿಕ ಛಂದಸ್ಸು ಅಪೌರುಷೇಯವಾಗಿದೆ. ವೈದಿಕ ಛಂದಸ್ಸಿನ ಲಕ್ಷಣಗಳನ್ನು ತಿಳಿಸುವುದೇ ವೇದಾಂಗವಾಗಿರುವ ಛಂದಸ್ಸಿನ ಉದ್ದೇಶವಾಗಿದೆ. ಗಾಯತ್ರ್ಯಾದಿ ಛಂದಸ್ಸಿನ ಲಕ್ಷಣಗಳು, ಅವುಗಳ ಪ್ರಭೇದಗಳು ಇಲ್ಲಿಯ ವಿಷಯವಾಗಿದೆ. ಈಗ ನಮ್ಮ ಶಿವಗುರುಕುಲದ ವಿದ್ಯಾರ್ಥಿಗಳಾದ ಸ್ಕಂದಕುಮಾರ, ಕೃತಿಕಾ ಇವರು ಪಿಂಗಳ ಛಂದಸ್ಸಿನ ಕೆಲವು ಸೂತ್ರಗಳನ್ನು ನಿಮ್ಮ ಮುಂದೆ ಹೇಳಿ ತೋರಿಸಲಿದ್ದಾರೆ. ಓಂ ಜಪ ಗುರುಭ್ಯೋ ನಮಃ. ಹರಿ ಓಂ. ಜಪ ಕುಸುಮ ಸಂಕಾಶಂ ಛಂದೋಜ್ಞೇಯಂ ವಿಚಕ್ಷಣೈಃ. ಚಕೋರಾಸ್ಯಂ ಜಪ ಪುಷ್ಪಂ ಶಕ್ತಿಂ ಬಿಭ್ರಚ್ಛಿಖಾನ್ವಿತಂ. ಓಂ ಮಯರಸತಜಭನಲಗ ಸಂಮಿತಂ ಭ್ರಮತಿ ವಾङ्ಮಯಂ ಜಗತಿ ಯಸ್ಯ. ಸಜಯತಿ ಪಿಂಗಲನಾಗಃ ಶಿವಪ್ರಸಾದಾದ್ವಿಶುದ್ಧಮತಿಃ. ತ್ರಿಗುರುಂ ವಿದ್ಧಿಮಕಾರಲ್ಲಘ್ವಾದಿಸಮನ್ವಿತಂ ಯಕಾರಾಖ್ಯಂ. ಲಘುಮಧ್ಯಮಂತುರೇಫಂ ಸಕಾರಮಂತೆ ಗುರುನಿಬದ್ಧಂ. ಲಘ್ವಂತ್ಯಂ ಹಿತಕಾರಂ ಜಕಾರಮುಭಯೋರ್ಲಘುಂ ವಿಜಾನೀಯಾತ್. ಆದಿಗುರುಂಚ ಭಕಾರನ್ನಕಾರಮಿಹ ಪೈಂಗಲೆ ತ್ರಿಲಘುಂ. ದೀರ್ಘಂ ಸಂಯೋಗಪರಂ ತಥಾ ಸ್ವರವ್ಯಂಜನಾन्तಮೋಷ್ಮಾन्तಂ. ಸಾನುಸ್ವಾರಂ ಚ ಗುರುಂ ಕ್ವಚಿದವಸಾನೇಪಿ ಲಘ್ವಂತ್ಯಂ. ಭಜಸಾ ಆದಿಮಧ್ಯಾವಸಾನೇಷು ಯರತಾಯಾಂತಿ ಲಾಘವಂ. ಭಜಸಾ ಗೌರವಂ ಯಾಂತಿ ಮನೋತು ಗುರುಲಾಘವಂ. ತ್ರಿವಿರಾಮಂ ದಶವರ್ಣಂ ಷಣ್ಮಾತ್ರಮುವಾಚ ಪಿಂಗಲಃ ಸ್ತೋತ್ರಂ. ಛಂದೋ ವರ್ಗಪದಾರ್ಥ ಪ್ರತ್ಯಯ ಹೇತೋಶ್ಚ ಶಾಸ್ತ್ರಾದೌ. ಧ್ಯೇಶ್ರೇ ಸ್ತ್ರೀಂ ವರಾಸಾಯ ಕಾಗುಹಾರ ವಸುಧಾಸ. ಸಾತೆ ಕ್ವತ ಕದಾ ಸಜ ಕಿಂ ವದಭ ನಹಸನ್ನ ಗೃಲ್ಲ ಗಂತೆ ಧ್ರಾದಿಪರಃ. ಹೇ ಲೌಸಃ ಗ್ಲೌ ಅಷ್ಟೌ ವಸವ ಇತಿ. ಛಂದಃ ಗಾಯತ್ರಿ ದೈವ್ಯೇಕಂ ಆಸುರೀ ಪಂಚದಶ. ಪ್ರಾಜಾಪತ್ಯಾಷ್ಟೌ ಯಜುಷಾಂ ಷಟ್. ಸಾಮ್ನಾನ್ವಿಃ ಋಚಾನ್ ತ್ರಿಃ. ದ್ವೌ ದ್ವೌ ಸಾಮ್ನಾಂ ವರ್ಧೇತ. ತ್ರೀಂ ಸ್ತ್ರೀಧೃಚಾಂ. ಚತುರಶ್ಚತುರಃ ಪ್ರಾಜಾಪತ್ಯಾಯಾಃ. ಏಕೈಕಂ ಶೇಷೇ ಜಹ್ಯಾದಾಸುರೀ. ತಾನ್ಯುಷ್ಟಿಗನುಷ್ಟಬೃಹದೇವಂ ತಿತ್ರಷ್ಟುಬ್ಜಗತ್ಯಃ. ತಿಸ್ರಸ್ತಿಸ್ರಸ್ತನಾಮ್ಯ ಏಕೈಕಾ ಬ್ರಾಹ್ಮ್ಯಃ. ಪ್ರಾಗ್ಯಜುಷಾಮಾರ್ಷ್ಯ ಇತಿ. ಜಪ ಕುಸುಮ ಸಂಕಾಶಂ ಛಂದೋಜ್ಞೇಯಂ ವಿಚಕ್ಷಣೈಃ. ಚಕೋರಾಸ್ಯಂ ಜಪ ಪುಷ್ಪಂ ಶಕ್ತಿಂ ಬಿಭ್ರಚ್ಛಿಖಾನ್ವಿತಂ. ಹರಿ